ಬಿಜೆಪಿ ಜೆಡಿಎಸ್ ನಡುವೆ ಲೋಕಸಭೆ ಎಲೆಕ್ಷನ್ಗೆ ಮೈತ್ರಿ ಆಗಿ ಹೋಗಿದೆ. ದೋಸ್ತಿ ಪಕ್ಕಾ ಆದಂತಹ ಬೆನ್ನಲೆಯಲ್ಲಿ ಹಲವು ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ. ದೋಸ್ತಿಯಲ್ಲಿ ಈಗ ನಾಯಕರು ಮತ್ತೊಂದು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಇದು ನ್ಯೂಸ್ ಫಸ್ಟ್ ಬಿಗ್ ಸ್ಟೋರಿ. ನ್ಯೂಸ್ ಫಸ್ಟ್ ನಲ್ಲಿ ಮೈತ್ರಿ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡೀಟೇಲ್ಸ್ ನಿಮಗೆ ನೀಡ್ತಾ ಹೋಗ್ತೀವಿ. ಏನದು ಅಂತಂದ್ರೆ ಬಿಎಸ್ ಯಡಿಯೂರಪ್ಪನವರ ಹೆಗಲಿಗೆ ಮೈತ್ರಿಯ ಸಂಪೂರ್ಣ ಜವಾಬ್ದಾರಿಯನ್ನ ಹೈಕಮಾಂಡ್ ನಾಯಕರು ವಹಿಸಿದ್ದಾರೆ. ಎಚ್.ಡಿ. ದೇವೇಗೌಡ ಅವರನ್ನ ಶೀಘ್ರವೇ ಭೇಟಿ ಮಾಡಲಿದ್ದಾರೆ ಬಿಎಸ್ವೈ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ ನಿಮಗೆ ನೀಡ್ತಾ ಇದೆ. ಈ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗುತ್ತೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದೆ ನ್ಯೂಸ್ ಫಸ್ಟ್. ಅದಾದ ನಂತರ ಆ ಸುದ್ದಿಯನ್ನ ನಿನ್ನೆ ಯಡಿಯೂರಪ್ಪನವರು ಖಚಿತಪಡಿಸಿದ್ರು. ಯಡಿಯೂರಪ್ಪನವರು ಹೇಳ್ತಾರೆ, ಪ್ರೈಮ್ ಮಿನಿಸ್ಟರ್ ಜೊತೆ ದೇವೇಗೌಡರು ಮಾತನಾಡಿದ್ದಾರೆ, ಭೇಟಿ ಮಾಡಿದ್ದಾರೆ, 4 ಸೀಟ್ಗೆ ಅವರು ಡಿಮಾಂಡ್ ಇಟ್ಟಿದ್ದಾರೆ, ಫೈನಲೈಸ್ ಆಗಿ ಹೋಗಿದೆ ಅಂತ ಹೇಳಿ ಅವರೇ ಹೇಳಿಕೆಯನ್ನ ನೀಡಿದ್ರು. ಅದಾದ ನಂತರ ಯಡಿಯೂರಪ್ಪನವರು ದೇವೇಗೌಡರನ್ನ ಭೇಟಿ ಆಗ್ತಾರೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಹಾಗಾದ್ರೆ ಆ ಭೇಟಿ ಯಾವಾಗ ಆಗುತ್ತೆ, ಆ ಭೇಟಿಯ ಸಂದರ್ಭದಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆಗೆ ಬರುತ್ತೆ, ಆ 4 ಕ್ಷೇತ್ರಗಳು ಅಂತ ಸದ್ಯಕ್ಕೆ ಹೇಳ್ತಿದ್ದಾರೆ. ಆ 4 ಕ್ಷೇತ್ರಗಳು ಯಾವುವು, ಅದರ ಜೊತೆಗೆ +1 ಕ್ಷೇತ್ರ ಅಂದ್ರೆ 5 ಕ್ಷೇತ್ರ ಬೇಕು ಅಂತ ಹೇಳಿ ದೇವೇಗೌಡರು ಡಿಮಾಂಡ್ ಇಟ್ಟಿದ್ರು. ಆದ್ರೆ ಸದ್ಯಕ್ಕೆ 4 ಕ್ಷೇತ್ರಕ್ಕೆ ಬಿಜೆಪಿ ನಾಯಕರು ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಮತ್ತೊಂದು ಕ್ಷೇತ್ರ ಯಾವುದು, ಅಷ್ಟೊಂದು ಕಗ್ಗಂಟಾಗಿ ಪರಿಣಮಿಸಿದೆಯಾ? ಇದೆಲ್ಲದರ ಬಗ್ಗೆ ಆ ಸಭೆಯಲ್ಲಿ, ಆ ಪ್ರಿಲಿಮಿನರಿ ಮೀಟಿಂಗ್ ಅಲ್ಲಿ ಮಾತುಕತೆಯನ್ನ ನಡೆಸ್ತಾರೆ ಯಡಿಯೂರಪ್ಪನವರು ಮತ್ತು ದೇವೇಗೌಡರು. ಈ ಹಿಂದೆ ಆಗಿರುವಂತಹ ಮೈತ್ರಿಗಳಿಗೂ ಇವಾಗ ಆಗ್ತಾ ಇರುವಂತಹ ಮೈತ್ರಿಗೂ ಯಾವೆಲ್ಲ ವ್ಯತ್ಯಾಸ ಇರುತ್ತೆ, ಹಿಂದೆ ಆಗಿರುವಂತಹ ಮಿಸ್ಟೇಕ್ಸ್ ಅನ್ನ ಇವಾಗ ನಾವು ಹೇಗೆ ಚೇಂಜ್ ಮಾಡ್ಕೋಬೇಕು, ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿರುವಂತಹ ಚರ್ಚೆಯನ್ನು ಕೂಡ ನಡೆಸ್ತಾರೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗುತ್ತೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ನ್ಯೂಸ್ ಫಸ್ಟ್. ಈಗ ದೇವೇಗೌಡರು ಮತ್ತು ಯಡಿಯೂರಪ್ಪನವರು ಶೀಘ್ರವೇ ಭೇಟಿ ಆಗ್ತಾರೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರ ಬಗ್ಗೆ ಅಪ್ಡೇಟ್ ನೀಡ್ತಾ ಹೋಗೋದಾದ್ರೆ ಈ ಸಭೆ ಯಾವಾಗ ಆಗುತ್ತೆ, ಯಾವಾಗ ಭೇಟಿ ಆಗ್ತಾರೆ, ಏನೆಲ್ಲ ಚರ್ಚೆ ಆಗುತ್ತೆ? ಸಭಾ ಕಳೆದ 48 ಗಂಟೆಗಳ ಹಿಂದೆ ಎಕ್ಸ್ಕ್ಲೂಸಿವ್ ಮೆಗಾ ರಾಜಕೀಯ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ನ್ಯೂಸ್ ಫಸ್ಟ್. ಮೊಟ್ಟ ಮೊದಲನೇದಾಗಿ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ರಾಜ್ಯದಲ್ಲಿ ಇರುವಂತಹ 28 ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನ ಎದುರಿಸ್ತಾರೆ ಅಂತ. ಇದಕ್ಕೆ ಪುಷ್ಟಿ ನೀಡೋ ತರ ನಿನ್ನೆ ಯಡಿಯೂರಪ್ಪನವರು ಮಾಧ್ಯಮಗಳ ಮುಂದೆ ಮಾಹಿತಿಯನ್ನು ನೀಡಿದ್ರು. 2024ರಲ್ಲಿ ಎದುರಾಗುವಂತಹ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಒಟ್ಟಿಗೆ ಚುನಾವಣೆಯನ್ನು ಎದುರಿಸಲಿಕ್ಕೆ ಹೈಕಮಾಂಡ್ ನಾಯಕರು ಈಗ ಒಂದು ಸುತ್ತಿನ ಮಾತುಕತೆಯನ್ನು ಆಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ನೇರವಾಗಿ ಮಾಧ್ಯಮಗಳ ಮುಂದೆ ನೀಡಿದ್ರು. ಹೀಗಾಗಿ ನ್ಯೂಸ್ ಫಸ್ಟ್ ಬ್ರೇಕ್ ಮಾಡಿರೋ ಅಂತ ರಾಜ್ಯ ರಾಜಕಾರಣದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಲೋಕಸಭಾ ಕ್ಷೇತ್ರದ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲನೇದು. ಎರಡನೇದು, ಯಡಿಯೂರಪ್ಪನವ್ರಿಗೆ ಸಮಗ್ರ ಜವಾಬ್ದಾರಿಯನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ ಸಭಾ. ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರಬಹುದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಾಗಿರಬಹುದು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಆಗಿರಬಹುದು, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ.ಎಲ್. ಸಂತೋಷ್ ಆಗಿರಬಹುದು, ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕರ ಜೊತೆ ಮಾತುಕತೆಯನ್ನು ನೀವು ಆಡಿ ಪ್ರಿಲಿಮಿನರಿ ಆಗಿ. ಹೀಗಾಗಿ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನಾನು ಇದನ್ನು ಕೌಂಟ್ ಡೌನ್ ಅಂತಾನೆ ಉಲ್ಲೇಖ ಮಾಡಬೇಕಾಗುತ್ತೆ. ಎನಿ ಮೂಮೆಂಟ್, ಎನಿ ಟೈಮ್ ನೇರವಾಗಿ ಯಡಿಯೂರಪ್ಪನವರು ದೇವೇಗೌಡರನ್ನ ಭೇಟಿ ಆಗಬಹುದು. ಯಾವಾಗ ಅನ್ನೋ ಒಂದು $1 ಮಿಲಿಯನ್ ಪ್ರಶ್ನೆ ಇದೆ. ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಾ ಇರುವಂತಹ ಮೂಲಗಳ ಮಾಹಿತಿಯ ಪ್ರಕಾರ ಇವತ್ತು ಅಥವಾ ನಾಳೆ ನೇರವಾಗಿ BS ಯಡಿಯೂರಪ್ಪನವರು ಎಚ್.ಡಿ. ದೇವೇಗೌಡರ ನಿವಾಸಕ್ಕೆ ಭೇಟಿ ಕೊಟ್ಟು ಎಚ್.ಡಿ. ದೇವೇಗೌಡರ ಬಳಿ ಮಾತುಕತೆಯನ್ನು ಆಡಬಹುದು. ಯಾಕೆ, ಹೇಗೆ? ಸೆಪ್ಟೆಂಬರ್ 16ನೇ ತಾರೀಕು ಕೋಲಾರ ಜಿಲ್ಲೆಯ ಕುರುಡುಮಲೆಗೆ ಹೋಗ್ತೀನಿ ಅನ್ನೋ ಒಂದು ಮಾಹಿತಿಯನ್ನ ನಿನ್ನೆ ಪ್ರತಿಭಟನೆ ವೇಳೆ ಖುದ್ದು BS ಯಡಿಯೂರಪ್ಪನವರು ಹೇಳಿದ್ದಾರೆ. ಅಧಿಕೃತವಾಗಿ ಸೆಪ್ಟೆಂಬರ್ 16ನೇ ತಾರೀಕಿಂದ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಬಿಜೆಪಿಯ ರಾಜ್ಯದಲ್ಲಿ ಹಿರಿಯ ನಾಯಕ, ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ BS ಯಡಿಯೂರಪ್ಪನವರು ವೇದಿಕೆಯನ್ನು ಸಿದ್ಧಪಡಿಸ್ತಿದ್ದಾರೆ. ಹೀಗಾಗಿ ಸೆಪ್ಟೆಂಬರ್ 16ರ ಒಳಗಾಗಿ ನೇರವಾಗಿ ಎಚ್.ಡಿ. ದೇವೇಗೌಡರನ್ನ ಭೇಟಿ ಮಾಡಬೇಕು. ಪ್ರಿಲಿಮಿನರಿ ಆಗಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಬೇಕು. ಮಾತುಕತೆಯಲ್ಲಿ ಆಗೋ ಅಂತ ಒಂದಷ್ಟು ಚರ್ಚೆಗಳನ್ನ ವರದಿಯ ಮೂಲಕ ಹೈಕಮಾಂಡ್ ನಾಯಕರಿಗೆ ತಿಳಿಸಬೇಕು. ಹೀಗಾಗಿ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ದೇವೇಗೌಡರು, ಯಡಿಯೂರಪ್ಪನವರು ಯಾವಾಗ ಇಬ್ರು ಭೇಟಿ ಮಾಡ್ತಾರೆ? ಇಬ್ರು ಮಹಾನ್ ನಾಯಕರು. ಒಬ್ರು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಪ್ರಶ್ನಾತೀತ ನಾಯಕರಾದ್ರೆ ಮತ್ತೊಬ್ರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಪ್ರಶ್ನಾತೀತ ನಾಯಕರು, ಮಾಜಿ ಪ್ರಧಾನಿಗಳು, ಜೆಡಿಎಸ್ನ ವರಿಷ್ಠರು. ಹೀಗಾಗಿ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಯಾಗಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದಂತ
ಸಂಘಟನೆ ಮಾಡಿರುವಂತ ಅನುಭವ, ರಾಜಕಾರಣದ ಅನುಭವ, 4 ಬಾರಿ ಮುಖ್ಯಮಂತ್ರಿಯಾಗಿ ಅನುಭವ ಯಡಿಯೂರಪ್ಪನವ್ರಿಗೆ ಇದ್ರೆ, ಇತ್ತ ಕರ್ನಾಟಕ ರಾಜ್ಯದಿಂದ ಏಕೈಕ ಪ್ರಧಾನಿಯಾಗಿ ಹುದ್ದೆಯನ್ನು ಅಲಂಕರಿಸಿ ಅದಾದ ಬಳಿಕ ಚುನಾವಣೆಗಳು ಬಂದಾಗ ಚಾಣಾಕ್ಷತನವನ್ನು ಮೆರೀತಾ JDSನ ಸಂಘಟನೆ ಮಾಡ್ತಾ ರಾಜ್ಯದಲ್ಲಿ JDS ಒಂದು ಪ್ರಾದೇಶಿಕ ಪಕ್ಷವಾಗಿದ್ರೂ ಕೂಡ ತಾನು ಬಹಳ ಇಂಪಾರ್ಟೆಂಟ್ ಚುನಾವಣಾ ಅಖಾಡದಲ್ಲಿ ಅಂತ ಪ್ರತಿ ಎಲೆಕ್ಷನ್ನಲ್ಲೂ ಸಾಬೀತು ಮಾಡ್ತಾರೋ ಅಂತ ದೇವೇಗೌಡರು ಇಬ್ರು ಕೂಡ ಮಹಾನ್ ನಾಯಕರು. ಈ ಭೇಟಿಗೆ ಈಗ ಕೌಂಟ್ ಡೌನ್ ಆರಂಭ ಆಗಿದೆ. ಸಭಾ ಓಕೆ, ಯಡಿಯೂರಪ್ಪನವರ ಫೇಸೇ ಬಿಜೆಪಿಗೆ ಸದ್ಯಕ್ಕೆ ಮತ ಸೆಳೆಯುವಂತಹ ಒಂದು ಆ ವ್ಯಕ್ತಿತ್ವ. ಸೊ ಅದು ಬಿಜೆಪಿಯ ಹಿರಿಯ ನಾಯಕರಿಗೆ ಸಂಪೂರ್ಣವಾಗಿ ಮನವರಿಕೆ ಆಗಿದೆ ಅಂತ ಹೇಳಿ ಇವಾಗ ಅನಿಸ್ತಾ ಇದೆ. ಯಾಕಂದ್ರೆ ಗುರುತರವಾಗಿರುವಂತಹ ಜವಾಬ್ದಾರಿಯನ್ನ, ದೊಡ್ಡ ಜವಾಬ್ದಾರಿಯನ್ನ ಯಡಿಯೂರಪ್ಪನವರ ಹೆಗಲಿಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಹಾಕಿದ್ದಾರೆ. ಒಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರಂತೆ ಹೈಕಮಾಂಡ್ ನಾಯಕರು. ಮಧುಸೂದನ್, ಏನವು ಸೂಚನೆಗಳು, ಏನೇನ್ ಮಾಡ್ಬೇಕಾಗಿದೆ ಯಡಿಯೂರಪ್ಪನವರು? ನೋಡಿ ಸಭಾ, 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯ ಬಿಜೆಪಿಯ ರಾಜ್ಯ ಸಂಘಟನೆ, ಅಭ್ಯರ್ಥಿಗಳ ಆಯ್ಕೆ, ಒಂದಷ್ಟು ವೇದಿಕೆಯನ್ನು ಸಿದ್ಧಪಡಿಸೋದು, ಎಲ್ಲ ಕ್ಷೇತ್ರಗಳಲ್ಲೂ ಬಿಜೆಪಿಯ ಅಭ್ಯರ್ಥಿಗಳು ಸಂಸದರಾಗಿ ಸಂಸತ್ತಿನ ಪ್ರವೇಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವೇದಿಕೆಯನ್ನು ಸೃಷ್ಟಿಪಡಿಸಬೇಕಲ್ಲ. ಈಗ ಇತ್ತೀಚೆಗಷ್ಟೇ ನಡೆದಂಥ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಮುನ್ನ ಅಧಿಕಾರದಲ್ಲಿ ಇದ್ದಂಥ ಬಿಜೆಪಿ ಇವತ್ತು ವಿಪಕ್ಷಕ್ಕೆ ಬಂದಿದೆ. ಹೀಗಾಗಿ ಯಡಿಯೂರಪ್ಪನವರ ಅನುಪಸ್ಥಿತಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಇರಬಾರ್ದು, ಅವರ ಉಪಸ್ಥಿತಿ ಇರಬೇಕು, ಅವರ ಸಮಕ್ಷಮದಲ್ಲೇ ಆಗಬೇಕು, ಅವರ ಸಮ್ಮುಖದಲ್ಲೇ ಆಗಬೇಕು, ಅವರ ನೇತೃತ್ವದಲ್ಲೇ ಆಗಬೇಕು ಅನ್ನೋ ಬಲವಾದಂತಹ ಸೂಚನೆಯನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಹೀಗಾಗಿಯೇ ರಾಜ್ಯದಲ್ಲಿ ಆಗ್ತಾ ಇರುವಂತ ಬಿಜೆಪಿ JDS ಮೈತ್ರಿ ಏನ್ ಇದೆಯಲ್ಲ, ಈ ಮೈತ್ರಿಗೆ ಖುದ್ದು ಯಡಿಯೂರಪ್ಪನವರೇ ದೇವೇಗೌಡರನ್ನ ಹೋಗಿ ಭೇಟಿಯನ್ನ ಮಾಡಿ ಪ್ರಿಲಿಮಿನರಿ ಮಾತುಕತೆಯನ್ನ ಮಾಡ್ತಾರೆ. ನೀವು ಹೋಗಿ ದೇವೇಗೌಡರನ್ನ ಭೇಟಿ ಮಾಡಿ ಮಾತುಕತೆಯನ್ನ ಮಾಡಿ ಅಂತ ಹೈಕಮಾಂಡ್ ನಾಯಕರೇ ಖುದ್ದು BS ಯಡಿಯೂರಪ್ಪನವ್ರಿಗೆ ಸೂಚನೆ ಕೊಟ್ಟಿದ್ದಾರೆ. ಇದು ಮೊದಲನೇ ಪಾಯಿಂಟ್. ಎರಡನೇದು, ಮಾತುಕತೆ ವೇಳೆ, ಭೇಟಿಯ ವೇಳೆ ಯಾವ್ಯಾವ ಕ್ಷೇತ್ರದಲ್ಲಿ JDSನ ಅಭ್ಯರ್ಥಿಗಳು ಕಣಕ್ಕಿಳಿಬೇಕು, ಯಾವ್ಯಾವ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಕಣಕ್ಕಿಳಿಬೇಕು, ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಪೈಕಿ ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳ ನಿರ್ಣಾಯಕ ಆಗಿರೋ ಅಂತ ಹಳೆ ಮೈಸೂರು ಭಾಗದ ಚಾಮರಾಜನಗರ, ಮಂಡ್ಯ, ಹಾಸನ, ಇತ್ತ ಮೈಸೂರು ಕೊಡಗು, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಹಾಸನ ಸೇರಿದಂತೆ ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳು, ಅದು ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಇದನ್ನು ಕೂಡ ಸೇರಿಸಿದಂಗೆ ಹಳೆ ಮೈಸೂರು ಭಾಗದ ವ್ಯಾಪ್ತಿಗೆ ಬರೋ ಅಂತ ಲೋಕಸಭಾ ಕ್ಷೇತ್ರಗಳಲ್ಲಿ JDSನ ಅಭ್ಯರ್ಥಿಗಳು ಎಲ್ಲೆಲ್ಲಿ ಕಣಕ್ಕಿಳಿಬೇಕು ಅನ್ನೋ ಮಾತುಕತೆ ಆಗತ್ತೆ. ಅರ್ಥಾತ್ ಲೋಕಸಭಾ ಕ್ಷೇತ್ರಗಳು JDSಗೆ ಬಿಜೆಪಿ ಯಾವ್ದ್ಯಾವ್ದು ಬಿಟ್ಕೊಡ್ಬೇಕು. ನೋಡಿ, 2019 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಪೈಕಿ 25 ಬಿಜೆಪಿ ತನ್ನ ತೆಕ್ಕೆಗೆ ಹಾಕೊಂಡಿತ್ತು. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ DK ಸುರೇಶ್ ಅವರು ಹಾಲಿ ಸಂಸದರು, ಅವರು ಎಲೆಕ್ಟ್ ಆಗಿದ್ರು, ಆಯ್ಕೆಯಾಗಿದ್ರು. ಇತ್ತ ಮಂಡ್ಯದಲ್ಲಿ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂಥ ಸುಮಲತಾ ಅಂಬರೀಶ್ ಅವರು ಈಗ ಹಾಲಿ ಸಂಸದೆಯಾಗಿದ್ದಾರೆ. ಇನ್ನು ಹಾಸನ ಪ್ರಜ್ವಲ್ ರೇವಣ್ಣ ಅವರು ಎಲೆಕ್ಟ್ ಆಗಿದ್ರು, ಈಗ ಅವರು ಅನರ್ಹತೆ ಆಗಿದೆ, ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ. ಹೀಗಾಗಿ 3 ಕ್ಷೇತ್ರವನ್ನು ಹೊರತುಪಡಿಸಿದ್ರೆ 25 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತು. ಈಗ ಸಿನಾರಿಯೋ ಏನಿದೆ, ಇವಾಗ ರಾಜಕೀಯ ಸನ್ನಿವೇಶ ಏನಿದೆ, ಚಾಮರಾಜನಗರದ ಹಾಲಿ ಸಂಸದ ಬಿಜೆಪಿಯ ವಿ ಶ್ರೀನಿವಾಸ್ ಪ್ರಸಾದ್ ಆರೋಗ್ಯದ ಕಾರಣ ಒಡ್ಡಿ ಅವ್ರು ಕಂಟೆಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಚಿಕ್ಕಬಳ್ಳಾಪುರದ BN ಬಚ್ಚೇಗೌಡರು ಆರೋಗ್ಯದ ಕಾರಣ ಒಡ್ಡಿ ಅವರು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿನ್ನೆ ಮಾಧ್ಯಮದ ಮುಂದೆ ಈ ಮೈತ್ರಿ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಕಡೆ JDSಗೆ, ಮತ್ತೊಂದು ಕಡೆ ಬಿಜೆಪಿಗೆ ಕುಟುಕಿದ್ದಾರೆ. ಇನ್ನು GS ಬಸವರಾಜ್ ತುಮಕೂರು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು, ಅವರು ಕೂಡ ಆರೋಗ್ಯದ ಕಾರಣ ಒಡ್ಡಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಕಳ್ಕೊಂಡಿತ್ತಲ್ಲ ಬಿಜೆಪಿ 2019ರಲ್ಲಿ 3 ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ, ಹಾಸನ ಮತ್ತೆ ಮಂಡ್ಯ, ಅದರ ಜೊತೆಗೆ ಈಗ ಖಾಲಿ ಆಗ್ತಾ ಇದೆ 3, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ತುಮಕೂರು. ಈ 3 ಜೊತೆಗೆ ಕಳ್ಕೊಂಡಂತ 3, ಒಟ್ಟು 6 ಬಿಜೆಪಿಯ ಮುಂದೆ ಇದೆ. ಇದನ್ನ JDSಗೆ ಬಿಟ್ಕೊಡೋ ಅಂತ ಮಾತುಕತೆ ಆಗುತ್ತೆ. ಅದರಲ್ಲಿ 5 ಕ್ಷೇತ್ರವನ್ನ ಬಹುತೇಕ JDSಗೆ ಬಿಟ್ಕೊಡಬಹುದು. ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಾ ಇರುವಂತ ಮೂಲಗಳ ಮಾಹಿತಿಯ ಪ್ರಕಾರ ಹಾಸನ ಹಾಲಿ ಅವರು ಸಂಸದರೇ ಇದ್ದಾರೆ, ಅನರ್ಹತೆಗೊಳಗಾಗಿದ್ದಾರೆ, ಅದನ್ನ ಸೆಟ್ರೈಟ್ ಮಾಡ್ತಾರೆ, ಅಲ್ಲಿ JDSನ ಅಭ್ಯರ್ಥಿಯೇ ಕಣಕ್ಕಿಳಿತಾರೆ. ಮಂಡ್ಯ ಅಫ್ಕೋರ್ಸ್ ಒಕ್ಕಲಿಗ ಮತಗಳೇ ನಿರ್ಣಾಯಕ ಆಗಿರುವಂಥ ಕ್ಷೇತ್ರ ಅದು. ಹೀಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಕೂಡ ನೇರವಾಗಿ JDSಗೆ ಬಿಟ್ಕೊಡ್ತಾರೆ. ಇನ್ನು ಚಾಮರಾಜನಗರ ನೋಡಿ, ಚಾಮರಾಜನಗರದಲ್ಲಿ ಬಿಜೆಪಿಗೆ ಬೇಸ್ಮೆಂಟೇ ಇಲ್ಲ, ಬೇಸೇ ಇಲ್ಲ. ಹೀಗಾಗಿ ಅದು ಮೀಸಲು ಕ್ಷೇತ್ರ ಬೇರೆ. ಈ ಬಾರಿ ಹೊಸ ಮುಖದ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು, ಆ ರಿಸ್ಕ್ ಬೇಡ ಅಂತ ಚಾಮರಾಜನಗರನ್ನು ಕೂಡ ನೇರವಾಗಿ JDSಗೆ ಬಿಟ್ಕೊಡೋ ಅಂತ ಸಾಧ್ಯತೆ ಇದೆ. ಇನ್ನು ಚಿಕ್ಕಬಳ್ಳಾಪುರ, ಒಂದು ಬಾರಿ HD ಕುಮಾರಸ್ವಾಮಿ ಅವರು ಇಲ್ಲಿ ಸಂಸದರಾಗಿದ್ರು, ನಾವು ಅದನ್ನ ಇಲ್ಲಿ ನೆನಪಿಸ್ಕೊಳ್ಳಬೇಕಾಗುತ್ತೆ. ಅದಾದ ಬಳಿಕ ಕಳೆದ ಬಾರಿ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂಥ BN ಬಚ್ಚೇಗೌಡರು ಎಲೆಕ್ಟ್ ಆಗಿದ್ರು. ಈಗ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಲು ಆರೋಗ್ಯದ ಕಾರಣ ಒಡ್ಡಿ. ಹೀಗಾಗಿ ಚಿಕ್ಕಬಳ್ಳಾಪುರಕ್ಕೂ ಕೂಡ
ಬಿಜೆಪಿ ಹೊಸ ಮುಖದ ಅಭ್ಯರ್ಥಿಯನ್ನು ಹುಡುಕ್ಬೇಕಾಗುತ್ತೆ. ಆ ರಿಸ್ಕ್ ಯಾಕೆ? ಚಿಕ್ಕಬಳ್ಳಾಪುರನು ಕೂಡ ನೇರವಾಗಿ JDSಗೆ ಬಿಟ್ಕೊಳ್ಳೋಣ ಅನ್ನೋ ಒನ್ಲೈನ್ ನಿರ್ಧಾರಕ್ಕೆ ಬಿಜೆಪಿ ಜೊತೆಗೆ JDS ನಾಯಕರು ಬರಬಹುದು. ಇದಾದ ಬಳಿಕ ಬೆಂಗಳೂರು ಗ್ರಾಮಾಂತರ ಅಥವಾ ತುಮಕೂರು ಇದೆರಡೂ ಇದೆಯಲ್ಲ, ಈ ಕ್ಷೇತ್ರದಲ್ಲಿ ಯಾವುದನ್ನ ಬಿಟ್ಕೊಡೋದು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. 6 ಕ್ಷೇತ್ರ ಇದೆ, ಅದರಲ್ಲಿ 4 ಅಥವಾ 5 ಕ್ಷೇತ್ರವನ್ನು ನೇರವಾಗಿ JDSಗೆ ಬಿಟ್ಕೊಡೋದು ಅಂತಾಗುತ್ತೆ. 5ನೇ ಕ್ಷೇತ್ರ ಬಿಟ್ಕೊಡ್ಬಹುದು, ಬಿಟ್ಕೊಡದೇನೂ ಇರಬಹುದು. ಮಧುಸೂದನ್, ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರೋದು ಈ ಮೈತ್ರಿಯನ್ನ ನೋಡಿದಂತ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಯಾರೂ ಕೂಡ ಪರ್ಮನೆಂಟ್ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅನ್ನೋದು ಮೋಸ್ಟ್ಲಿ ಇಂತಹ ಬೆಳವಣಿಗೆ ಆದಂತ ಸಂದರ್ಭದಲ್ಲೇ ಹೇಳಿದ್ದು ಅಂತ ಅನ್ಸುತ್ತೆ. ಅದರ ಜೊತೆಗೆ JDS ಮತ್ತು ಬಿಜೆಪಿಯ ಇಬ್ಬರು ದಿಗ್ಗಜ ನಾಯಕರ ಸಮಾಗಮ ಆಗೋದಕ್ಕೆ, ಅವರು ಭೇಟಿ ಮಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಕೌಂಟ್ ಡೌನ್ ಏನೋ ಶುರುವಾಗಿದೆ. ಆದ್ರೆ ಈ ಸಾಂಪ್ರದಾಯಿಕ ಮತಗಳು ಅಂತ ಒಂದಿಷ್ಟು ಇದಾರಲ್ಲ, ಸೊ ಅವರು ಬಿಜೆಪಿ ಗೋಟ್ ಹಾಕ್ತಾರ? ಸ್ಪೆಷಲಿ JDSಗೆ ಇರುವಂತಹ ಚಾಲೆಂಜ್ ಇದು. ಇದನ್ನ ಹೇಗೆ ಬಗೆಹರಿಸ್ಕೊಳ್ತಾರೆ? ಇದನ್ನ ಬಗೆಹರಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕಾಗುತ್ತೆ ಮಧು? ಸಭಾ ಇದೇ ಇವಾಗ ಪ್ರಮುಖವಾಗಿ ಇರುವಂತ ವಿಚಾರ. JDSನ ಅಭ್ಯರ್ಥಿಗಳು ಎಲ್ಲೆಲ್ಲ ಕಣಕ್ಕಿಳಿತಾರೆ, ಅಲ್ಲೆಲ್ಲ ಕಾರ್ಯಕರ್ತರು, ಮುಖಂಡರು, ನಾಯಕರು ಅವ್ರ ಪಕ್ಷಕ್ಕೆ ಸೇರಿದವರು. ಇತ್ತ ಬಿಜೆಪಿಯಲ್ಲಿ ಆಯಾ ಕ್ಷೇತ್ರಕ್ಕೆ ಇರ್ತಾರಲ್ಲ, ಅವ್ರನ್ನ ಸಮಾಧಾನ ಪಡಿಸಬೇಕು, ಅವರಲ್ಲಿ ಯಾವುದೇ ಗೊಂದಲ ಆಗಬಾರ್ದು, ಎಡವಟ್ಟುಗಳು ಆಗಬಾರ್ದು. JDSನ ಅಭ್ಯರ್ಥಿಗಳು ಕಣಕ್ಕಿದ್ದಂತ ಕಡೆ ಬಿಜೆಪಿ ಅವರು ಕೂಡ ಯಾವ ರೀತಿ ಬೆಂಬಲವನ್ನ ಸೂಚಿಸಬೇಕು, ಅವ್ರು ಯಾವ ರೀತಿ ಅಣಿಯಾಗಬೇಕು ಅನ್ನೋದನ್ನ ಬಿಜೆಪಿಯ ಹಿರಿಯ ಮುಖಂಡ BS ಯಡಿಯೂರಪ್ಪನವ್ರು ನೋಡ್ಕೋಬೇಕು. ಅದೇ ರೀತಿ ಬಿಜೆಪಿಯ ಅಭ್ಯರ್ಥಿಗಳು ಎಲ್ಲೆಲ್ಲ ಕಣಕ್ಕಿಳಿತಾರೋ ಅಲ್ಲಿ ಇರುವಂತ ಸ್ಥಳೀಯ JDSನ ನಾಯಕರು, ಮುಖಂಡರು, ಕಾರ್ಯಕರ್ತರು ಬಿಜೆಪಿಯ ಅಭ್ಯರ್ಥಿಯ ಪರ ಕೆಲಸವನ್ನ ಮಾಡುವಂತ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಇದರಲ್ಲಿ ಯಾವುದೇ ಗೊಂದಲ ಆಗಬಾರದು ಅನ್ನೋ ಮಹತ್ವದ ಮಾತುಕತೆ ಕೂಡ JDSನ ಮಾಜಿ ವರಿಷ್ಠ ಜೊತೆಗೆ ಮಾಜಿ ಪ್ರಧಾನಿ HD ದೇವೇಗೌಡರು ಮತ್ತೆ ಬಿಜೆಪಿಯ ಹಿರಿಯ ನಾಯಕ ಯಡಿಯೂರಪ್ಪನವರು ಭೇಟಿಯಾದಂಥ ಸಂದರ್ಭದಲ್ಲಿ ಮಾತುಕತೆಯನ್ನು ಆಡ್ತಾರೆ. ಒಂದ್ ಕಡೆ ಸೀಟ್ ಎಲ್ಲೆಲ್ಲ ಹಂಚಿಕೆ ಆಗಬೇಕು, ಕಾರ್ಯಕರ್ತರಲ್ಲಿ ಆಗಬಾರದು ಗೊಂದಲ, ಜೊತೆಗೆ ವೇದಿಕೆ ಸೃಷ್ಟಿ ಮಾಡೋದು, ವಾತಾವರಣವನ್ನ ಯಾವ ರೀತಿ ಸೃಷ್ಟಿ ಮಾಡುವಂಥದ್ದು, ಜೊತೆಗೆ ಯಾವುದೇ ಗೊಂದಲ ಎಡವಟ್ಟುಗಳು ಇಲ್ಲದೆ ಚುನಾವಣೆಯನ್ನು ಎದುರಿಸ್ತಾ 25ರ ಗಡಿಯನ್ನ ಬಿಜೆಪಿಗೆ ದಾಟಿಸೋ ಅಂತದ್ದು ರಾಜ್ಯದಲ್ಲಿ ಒನ್ಲೈನ್ ಅಜೆಂಡಾ ಇಟ್ಕೊಂಡು ಕೌಂಟ್ ಡೌನ್ ಆರಂಭ ಆಗಿದೆ. ಈಗ ಉಭಯ ನಾಯಕರು ಯಾವಾಗ ಭೇಟಿ ಮಾಡ್ತಾರೆ ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಬಟ್ ಬಹುತೇಕ ಇವತ್ತು ಅಥವಾ ನಾಳೆ ಉಭಯ ನಾಯಕರು ಭೇಟಿ ಮಾಡಿ ಮಾತುಕತೆಯನ್ನು ಆಡೋ ಅಂತ ಸಾಧ್ಯತೆ ಬಹುತೇಕ ನಿಶ್ಚಿತವಾಗಿದೆ. ಸಭಾ ಲೆಟ್ಸ್ ಸಿ ಮಧುಸೂದನ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.